ಮೆಹ್ತರ್ ಮಹಲ್ ಕರ್ನಾಟಕದ ವಿಜಯಪುರ ಕೋಟೆಯೊಳಗಿರುವ ಒಂದು ಸುಂದರ ಮತ್ತು ಅಲಂಕೃತ ವಾಸ್ತುಶಿಲ್ಪ ರಚನೆಯಾಗಿದ್ದು 1620ರ ಸರಿಸುಮಾರಿಗೆ ನಿರ್ಮಿಸಲ್ಪಟ್ಟಿದೆ. ಇದು ಮೆಹ್ತರ್ ಮಸೀದಿಗೆ ಹೋಗುವ ದ್ವಾರವಾಗಿದೆ. ಇದರಲ್ಲಿ ಹಿಂದೂ ಶೈಲಿಯ ಪಕ್ಷಿಗಳು ಮತ್ತು ಹಂಸಗಳ ಕೆತ್ತನೆಗಳಿರುವ ತೆಳ್ಳನೆಯ ಮಿನಾರ್ಗಳು ಮತ್ತು ಕಮಾನುಗಳನ್ನು ಒಳಗೊಂಡಿದೆ. ಇದು ಇಂಡೋ-ಸಾರ್ಸೆನಿಕ್ ಶೈಲಿಯ ಅದ್ಭುತ ಉದಾಹರಣೆಯಾಗಿದೆ. ಇಬ್ರಾಹಿಂ ಆದಿಲ್ ಶಾ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಈ ರಚನೆಯು ಮಲೇರಿಯಾದಿಂದ ಗುಣಮುಖರಾಗಲು ರಾಜನು ದಾನ ನೀಡಿದ ಹಣದಿಂದ ಒಬ್ಬ ಸ್ವೀಪರ್, ಅವನ ಹೆಸರು ಮೆಹ್ತರ್, ನಿರ್ಮಿಸಿದ್ದಾನೆ ಎಂದು ಹೇಳಲಾಗುತ್ತದೆ. ಇದು ಇಂಡೋ-ಸಾರ್ಸೆನಿಕ್ ಶೈಲಿಯಲ್ಲಿದ್ದು, ಹಿಂದೂ ಶೈಲಿಯ ಕಲ್ಲಿನ ಟ್ರೆಲ್ಲಿಸ್ ಕೆಲಸ, ಕಮಾನುಗಳು ಮತ್ತು ಮಿನಾರ್ಗಳಲ್ಲಿ ಹಂಸಗಳು ಪಕ್ಷಿಗಳ ಕೆತ್ತನೆಗಳನ್ನು ಹೊಂದಿದೆ. ಇದು 3 ಹಂತಗಳ ರಚನೆಯಾಗಿದ್ದು, 2 ತೆಳ್ಳನೆಯ ಮಿನಾರ್ಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಇದು ಇಸ್ಲಾಮಿಕ್ ಮತ್ತು ಹಿಂದೂ ಸಂಸ್ಕೃತಿಯನ್ನು ಸಂಯೋಜಿಸುವ ವಿಜಯಪುರದ ಆರಂಭಿಕ ಸ್ಮಾರಕಗಳಲ್ಲಿ ಒಂದಾಗಿದ್ದು, ಇದನ್ನು ವಾಸ್ತುಶಿಲ್ಪ ಮತ್ತು ವಿನ್ಯಾಸದ ಅಭಿಮಾನಿಗಳು ನೋಡಲೇಬೇಕು.